ಅನುಮಾನಾಸ್ಪದ ರೀತಿಯಲ್ಲಿ ಐಟಿಐ ವಿದ್ಯಾರ್ಥಿ ಶವ ಪತ್ತೆ. ಗೌರಿಬಿದನೂರು ತಾಲೂಕಿನಲ್ಲಿ ತೀವ್ರ ಸಂಚಲನ ಮೂಡಿಸಿರುವ ಘಟನೆಯೊಂದು ಬೆಳಕಿಗೆ ಬಂದಿದೆ. ಪ್ರೀತಿಸಿದ ಹುಡುಗಿಯ ತಂದೆಯ ಜಮೀನಿನಲ್ಲೇ ಯುವಕನೊಬ್ಬ ನೇಣು ಬಿಗಿದ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಇದೀಗ ಯುವಕನ ಸಾವು ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಎಂಬ ಅನುಮಾನಗಳು ಕಾಡುತ್ತಿದ್ದು, ಹತ್ಯೆ ಶಂಕೆ ವ್ಯಕ್ತವಾಗಿದೆ. ಗೌರಿಬಿದನೂರು ತಾಲೂಕಿನ ಹೊಸಪೇಟೆಯ ನಂಜಾರೆಡ್ಡಿ ಎಂಬುವವರ ಜಮೀನಿನಲ್ಲಿರುವ ಹೊಂಗೆ ಮರಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಯುವಕನೊಬ್ಬನ ಶವ ಪತ್ತೆಯಾಗಿದೆ. ಮೃತ ಯುವಕನನ್ನು ರಂಗಪ್ಪನ ಪಾಳ್ಯದ ನಿವಾಸಿ ದೇವರಾಜ್ ಎಂಬುವವರ ಮಗ ಹರೀಶ್ ಎಂದು ಗುರುತಿಸಲಾಗಿದೆ. ಹರೀಶ್ ಸ್ಥಳೀಯ ಮಂಜುನಾಥ ಐಟಿಐ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದ. ಪ್ರೇಮ ಪ್ರಕರಣದ ಹಿನ್ನೆಲೆ. ಹೊಸಪೇಟೆಯ ನಂಜರೆಡ್ಡಿ ಅವರ ಮಗಳಾದ ವರ್ಷಿತಾ ಬಿಜಿಎಸ್ ಕಾಲೇಜಿನಲ್ಲಿ ಓದುತ್ತಿದ್ದು, ಹರೀಶ್ ಹಾಗೂ ವರ್ಷಿತಾ ನಡುವೆ ಪ್ರೇಮ ಪ್ರಕರಣವಿತ್ತು ಎನ್ನಲಾಗಿದೆ. ಈ ವಿಚಾರವಾಗಿ ಈ ಹಿಂದೆ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಸದ್ಯ ಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲಿದೆ. ಆದರೆ ಇದ್ದಕ್ಕಿದ್ದಂತೆ ಪ್ರೀತಿಸಿದ ಹುಡುಗಿಯ ಜಮೀನಿನಲ್ಲೇ ಹರೀಶ್ ಹೆಣವಾಗಿ ಪತ್ತೆಯಾಗಿರುವುದು ಹಲವು ಅನುಮಾನಗಳಿಗೆ ಆಸ್ಪದ ಮಾಡಿಕೊಟ್ಟಿದೆ. ಆಸ್ಪತ್ರೆ ಆವರಣದಲ್ಲಿ ಹೆಚ್ಚಿದ ಆಕ್ರೋಶ. ಘಟನೆ ತಿಳಿಯುತ್ತಿದ್ದಂತೆ ಗೌರಿಬಿದನೂರು ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಮೃತ ಹರೀಶ್ ಕುಟುಂಬಸ್ಥರು ಹಾಗೂ ನೂರಾರು ಸ್ನೇಹಿತರು ಜಮಾಯಿಸಿ ಆಕ್ರಂದನ ಮುಗಿಲು ಮುಟ್ಟಿದೆ. ಇದು ಆತ್ಮಹತ್ಯೆಯಲ್ಲ, ಕೊಲೆ ಎಂದು ಆರೋಪಿಸಿರುವ ಕುಟುಂಬಸ್ಥರು ಹಾಗೂ ಸ್ನೇಹಿತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಪೂರ್ಣಗೊಂಡ ನಂತರ ಮೃತದೇಹವನ್ನು ಕುಟುಂಬದವರಿಗೆ ಹಸ್ತಾಂತರಿಸಲಾಗಿದೆ. ಒಟ್ಟಿನಲ್ಲಿ ಯುವಕನ ಸಾವು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಇದು ಪ್ರೇಮ ಪ್ರಕರಣದ ಹಿನ್ನೆಲೆಯಲ್ಲಿ ನಡೆದ ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಎಂಬ ಸತ್ಯಾಸತ್ಯತೆ ಪೊಲೀಸರ ನಿಷ್ಪಕ್ಷಪಾತ ತನಿಖೆಯಿಂದಷ್ಟೇ ಹೊರಬರಬೇಕಿದೆ. ಆರ್ಆರ್ಎಸ್ ನ್ಯೂಸ್, ಗೌರಿಬಿದನೂರು. ಗೊತ್ತಾಯ್ತಾ, ಅವನು ಲವ್ ಮಾಡಿದ್ರು ನನಗೆ ಗೊತ್ತಿಲ್ಲ. ಲಾಸ್ಟ್ ಡೆಡ್ ಹ್ಯಾಂಡಿಗೆ ಗೊತ್ತಾಯ್ತು ನಮಗೆ. ಅದು ಗೊತ್ತಾಗಿ ಇದು ಮಾಡಿದಕ್ಕೋಸ್ಕರ ಅದು ಮೊನ್ನೆ ಒಂದು ಕೇಸಿಗೆ ಎಫ್ಐಆರ್ ಆಗಿತ್ತು. ಈಗ ಇದು ಕೋರ್ಟ್ಗೆ ಹೋಗಿ ಅಟೆಂಡ್ ಮಾಡಿದೆ, ಈಗ ಕರ್ಕೊ ಬರ್ತಾ ಇದ್ದೆ. ನಿನ್ನೆ ಹುಡುಗಿ ಕಡೆಯವರು ಸಂಬಂಧವರು ಗಾಡಿ ಕಿತ್ಕೊಂಡು ಅವ್ನು ಹೊಡೆದು ಫೋನ್ ಕಿತ್ಕೊಂಡು ಇದು ಮಾಡಿ ಆ ಟಾರ್ಗೆಟ್ಸ್ಗೆ ಅವನು ಆತ್ಮಹತ್ಯೆ ಮಾಡ್ಕೊಂಡು